ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ. ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟ ಆಗುತ್ತೆ ಅಥವಾ ಕಾಮಿಡಿ ಆಗಿರುತ್ತೆ, ನಿಮ್ ಫ್ರೆಂಡಿಗೆ ರೀಲ್ಸ್ ಶೇರ್ ಮಾಡ್ಬೇಕು ಅಂತ ನೋಡಕ್ ಹೋಗ್ತೀರಾ. ಅಷ್ಟಾದಿಗೆ ಮಿಸ್ ಆಗಿ ಬ್ಯಾಕ್ ಹೋಗಿರೋದು, ಇಲ್ಲ ಏನೋ ಒಂದ್ ಮಾಡಕ್ ಹೋಗಿ ಮಿಸ್ ಆಗ್ಬಿಡುತ್ತೆ ಆ ರೀಲ್ ನ ಮತ್ತೆ ನೀವು ಹೇಗ್ ನೋಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಇನ್ನೊಂದು ಇನ್ಸ್ಟಾಗ್ರಾಮ್ ಸೆಕೆಂಡ್ ಅಪ್ಡೇಟ್ ಹೊಸದು ಸಕ್ಕದಾಗಿದೆ. ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ. ಆಕ್ಚುಲಿ ನಾನು ತುಂಬಾ ದಿನದಿಂದ ವಿಡಿಯೋ ಹಾಕಿಲ್ಲ. ಆಕ್ಚುಲಿ ಆಲ್ರೆಡಿ 20 ಡೇಸ್ ಮೇಲೆ ಆಗೋಯ್ತು ವಿಡಿಯೋಸ್ ಹಾಕಿ. ಮತ್ತೆ ಬ್ಯಾಕ್ ಟು ಫಾರ್ಮ್. ಇವತ್ತಿಂದ ರೆಗ್ಯುಲರ್ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಬನ್ನಿ ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಲ್ವಾ, ಯಾಕೆ ಈ ತರ ರೀಲ್ಸ್ ನ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಅಂತ? ಏನಿಲ್ಲ, ನೀವು ಹಿಂಗ್ ರೀಲ್ಸ್ ನೋಡ್ತಾ ಇರ್ತೀರಾ, ನಿಮ್ಗೆ ಮೋಸ್ಟ್ ಆಫ್ ಆಲ್ ಈ ರೀಲ್ಸ್ ಇಷ್ಟ ಆಗಿರುತ್ತೆ. ನಿಮ್ಗೆ ಮಿಸ್ ಆಗ್ಬಿಟ್ಟು ಬ್ಯಾಕೋ ಇಲ್ಲ ಏನಾದ್ರು ಆಚೆ ಬಂದ್ಬಿಡ್ತೀರಾ ಇನ್ಸ್ಟಾಗ್ರಾಮ್ ಇಂದ. ಅವಾಗ ಆ ರೀಲ್ಸ್ ನ ಮತ್ತೆ ಹೆಂಗ್ ನೋಡ್ಬೇಕು ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಎಂತ ಫೀಚರ್ ಬಂದಿದೆ ಅಂದ್ರೆ, ನೀವೇನೇನ್ ವಾಚ್ ಮಾಡಿರ್ತೀರೋ ಅದು ಯೂಟ್ಯೂಬ್ ಅಲ್ಲಿ ಹೇಗೆ ಹಿಸ್ಟ್ರಿ ತೋರಿಸುತ್ತೋ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಿಸ್ಟ್ರಿ ತೋರಿಸುತ್ತೆ. ನೀವು ಅಕಸ್ಮಾತ್ ಯಾರೋ ನಿಮ್ ಫ್ರೆಂಡಿಗೆ ಏನೋ ರೀಲ್ಸ್ ಕಳಿಸ್ಬೇಕಾಗಿರುತ್ತೆ, ಆ ರೀಲ್ಸ್ ಮಿಸ್ ಆಗ್ಬಿಟ್ಟಿರುತ್ತೆ. ಆ ರೀಲ್ಸ್ ನೋಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು, ಓಕೆನಾ? ಈಗ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ 3 ಲೈನ್ಸ್ ಮೇಲ್ಗಡೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಯುವರ್ ಆಕ್ಟಿವಿಟಿ ಅಂತಿದೆಯಲ್ಲ, ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಫುಲ್ ಡೌನ್ ಬನ್ನಿ. ಫುಲ್ ಡೌನ್ ಬಂದ್ರೆ ವಾಚ್ ಹಿಸ್ಟ್ರಿ ಅಂತ ಇರುತ್ತೆ. ಇಲ್ಲಿ ಡೌನ್ ಅಲ್ಲಿ ಹೌ ಯು ಇನ್ಸ್ಟಾಗ್ರಾಮ್ ಅಂದ್ಮೇಲೆ ಟೈಮ್ ಸ್ಪೆಂಟ್ ವಾಚ್ ಹಿಸ್ಟ್ರಿ. ವಾಚ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಎಲ್ಲ ರೀಲ್ಸ್ ಬರುತ್ತೆ. ನೀವೇನೇನ್ ನೋಡಿರ್ತೀರೋ ಆ ರೀಲ್ಸ್ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ. ಅದ್ರಲ್ಲೂ ನಿಮ್ಗೆ 3 ಆಪ್ಷನ್ ಇದೆ: ನ್ಯೂ ಟು ಓಲ್ಡೆಸ್ಟ್, ಆಲ್ ಡೇಟ್ಸ್, ಆಲ್ ಆಥರ್ಸ್ ಅಂತ. ಫಸ್ಟ್ ಆಪ್ಷನ್ ಬಂದು ನ್ಯೂ ಟು ಓಲ್ಡೆಸ್ಟ್ ಅಂದ್ರೆ ರೀಸೆಂಟ್ ಆಗಿ ನೋಡಿರೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಲ್ಡೆಸ್ಟ್ ನ್ಯೂಯೆಸ್ಟ್ ಅಂದ್ರೆ ಹಳೇದ್ರಿಂದ ರೀಸೆಂಟ್ ನೋಡಿರೋರ್ಗು ಆರ್ಡರ್ ವೈಸ್ ಮೀನ್ಸ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬಂದಿರುತ್ತೆ. ಸೆಕೆಂಡ್ ಆಪ್ಷನ್ ಆಲ್ ಡೇಟ್ಸ್. ಇಲ್ಲಿ ಆಲ್ ಡೇಟ್ಸ್ ಅಲ್ಲಿ ಪಾಸ್ಟ್ ವೀಕ್ ಅಂದ್ರೆ ಹಿಂದಿನ ಒಂದ್ ವಾರದ ಹಿಂದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಒಂದ್ ವಾರದಿಂದ ಏನೇನ್ ವಿಡಿಯೋ ನೋಡಿರ್ತೀರೋ ಅದೆಲ್ಲ ಇಲ್ಲಿ ಬರುತ್ತೆ, ಓಕೆನಾ? ಅದಾದ್ಮೇಲೆ ಪಾಸ್ಟ್ ಮಂತ್ ಅಂದ್ರೆ 1 ಮಂತ್ ಹಿಂದೆ, ಅದ್ ಕೂಡ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಡೇಟ್ ರೇಂಜ್ ಕೂಡ ಇದೆ. ನೀವು ಡೇಟ್ ಸ್ಟಾರ್ಟಿಂಗ್ ಡೇಟ್ ಮತ್ತೆ ಎಂಡಿಂಗ್ ಡೇಟ್ ಕೊಟ್ರೆ ಆ ಡೇಟ್ ಅಲ್ಲಿ ಏನೇನಾಗಿದೆ ಅಂತ ಕೂಡ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, 1 ನವೆಂಬರ್ ಕೊಡ್ತಿದ್ದೀನಿ ಸ್ಟಾರ್ಟಿಂಗ್ ಡೇಟು, ಎಂಡ್ ಡೇಟ್ ಬಂದು 6 ಕೊಡ್ತಾ ಇದೀನಿ, 6 ನವೆಂಬರ್. ಹಿಂಗ್ ಕೊಟ್ಬಿಟ್ಟು ಅಪ್ಲೈ ಕೊಟ್ರೆ ನೋಡಿ ನೋ ರಿಸಲ್ಟ್ ಅಂತ ಬರ್ತಿದೆ. ಯಾಕೆಂದ್ರೆ ಆ ಡೇಟ್ ಅಲ್ಲಿ ನಾನೇನು ರೀಲ್ಸ್ ವಾಚ್ ಮಾಡಿಲ್ಲ, ಅದಕ್ಕೋಸ್ಕರ ಇಷ್ಟು ರೀಲ್ಸ್ ಸೇವ್ ಆಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಅದಾದ್ಮೇಲೆ ವಾಚ್ ಹಿಸ್ಟ್ರಿ ಇನ್ನೊಂದು ಆಪ್ಷನ್ ಇದೆ, ಆಥರ್ಸ್. ಆಲ್ ಆಥರ್ಸ್ ಹೋದ್ರೆ ಇಲ್ಲಿ ನೇಮ್ ಸರ್ಚ್ ಮಾಡಿ ನೀವು ಕೂಡ ಆ ವಿಡಿಯೋ ಏನಾರ ನೋಡಿದ್ರೆ ನಿಮ್ಗೆ ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಐಡಿ ನೇಮ್ ಇದ್ರೆ ಅದ್ ಕೂಡ ನೀವು ವಾಚ್ ಮಾಡ್ಬೋದು. ಎಕ್ಸಾಂಪಲ್ ಇನ್ಫೋ ವಿತ್ ರಾಕಿ ನನ್ನ ಚಾನಲ್ನೇ ಈಗ ಅಪ್ಲೈ ಮಾಡ್ತಾ ಇದೀನಿ ನೋಡಿ. ನಂದ್ರಲ್ಲೂ ನನ್ನ ಚಾನಲ್ದು ನಾನೇನು ಓಪನ್ ಮಾಡಿ ನೋಡಿಲ್ಲ, ಅದಕ್ಕೆ ನೋ ರಿಸಲ್ಟ್ ಅಂತ ಬರ್ತಿದೆ. ಇಷ್ಟ ನೋಡಿ, ಇದು ಫಸ್ಟ್ ಟ್ರಿಕ್ಸ್. ಸೆಕೆಂಡ್ ಟ್ರಿಕ್ ಬಂದ್ಬಿಟ್ಟು, ನೀವು ಕಾಮನ್ ಆಗಿ ಯಾರಿಗತ್ತೇನಾದ್ರೂ ಚಾಟ್ ಮಾಡ್ತಾ ಇರ್ತೀರಾ. ಎಕ್ಸಾಂಪಲ್ ಈಗ ಚಾಟ್ ಮಾಡ್ತಾ ಇರ್ತೀರಾ, ಇಲ್ಲಿ ಎಂತ ಆಪ್ಷನ್ ಬಂದಿದೆ ಅಂದ್ರೆ ನೋಡಿ, ಇಲ್ಲಿ ಡೌನ್ ಅಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಕೆಳಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಡ್ರಾ ಅಂತ ಹೊಸ ಫೀಚರ್ ಬಂದಿದೆ. ಈ ಡ್ರಾ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಏನ್ ಬೇಕಾದ್ರೂ ಬರೀಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ಳಿ, ಕಾಣ್ತಿಲ್ಲ ನೋಡಿ, ಏನ್ ಬೇಕಾದ್ರೂ ಗೀಚ್ಬೋದು. ಎಕ್ಸಾಂಪಲ್ ಏನಾದ್ರೂ ನೀವು ಲೆಟರ್ಸ್ ಆದ್ರೂ ಟೈಪ್ ಮಾಡ್ಬೋದು. ನೋಡಿ, ಇಲ್ಲಿ ಸ್ಕೇಲ್ ಜಾಸ್ತಿ ಮಾಡ್ಕೊಂಡ್ರೆ ಇನ್ನ ದೊಡ್ಡದಾಗಿ ಬರೀಬಹುದು. ಇದನ್ನ ಎರೇಸ್ ಕೂಡ ಮಾಡ್ಬೋದು. ಮೇಲ್ಗಡೆ ನೋಡಿ 4th ಆಪ್ಷನ್ ಇದೆಯಲ್ಲ, ಇದು ರಬ್ಬರ್ ಆಪ್ಷನ್. ಈ ರಬ್ಬರ್ ಸೆಲೆಕ್ಟ್ ಮಾಡಿ ಸ್ಕೇಲ್ ದೊಡ್ಡ ಮಾಡ್ಕೊಂಡು ನೋಡಿ ಅದನ್ನ ಅಳಿಸ್ಬೋದು. ಇಲ್ಲಿ ಯಾವ ಕಲರ್ ಬೇಕೋ ಅಲ್ಲ ಕಲರ್ ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ ಯಾವ ತರ ಬೇಕೋ ಆ ತರ ಬರೀಬಹುದು. ಇಲ್ಲಿ ಪೈಂಟಿಂಗ್ ಹೋಗಿ ನೋಡಿ ಗ್ಲೋ ಆಗಿ ಬರ್ತಿದೆ. ಎಷ್ಟು ಆಪ್ಷನ್ ವೆರೈಟಿ ಇದೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಆಪ್ಷನ್ ಬಂದಿದೆ ಈ ತರ, ಓಕೆನಾ? ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ. 2 ಫೀಚರ್ ಇವತ್ತಿಂದು ನಾನು ನಿಮ್ಗೆ 2 ಫೀಚರ್ ತಿಳಿಸ್ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ದು ನ್ಯೂ ಫೀಚರ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ಅಂದ್ರೆ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿರುತ್ತೆ. ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದ್ ಕಮೆಂಟ್ ಮಾಡಿ ಯೂಸ್ಫುಲ್ ವಿಡಿಯೋ ಅಂತ. ಇದೇ ರೀತಿ ಮತ್ತೆ ಹೊಸ ಯೂಸ್ಫುಲ್ ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು.